So good afternoon. In the previous class, we are talking about the uh, biotics and abiotic factors and its components and its classification and the different set of ecosystem and all. Now, for every plants, not only plants, for every beings, whether it is human beings or animals or plants or whatever, food is very essential. Without food, he can't survive. That is the actually nutrient flow. So because of the nutrient flow, the this food is transferring from one to one layer to other layer. So how it is? Let us see about that. See, nutrient flow or nutrient cycling or biochemical cycle in the ecosystem. What is why? What is the nutrient? Actually, nutrient ಅಂದ್ರೆ ಏನಪ್ಪ? ನಾವು ಹೇಳ್ತೇವೆ ಗಿಡಕ್ಕೆ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಬೇಕಪ್ಪ, ನ್ಯೂಟ್ರಿಯೆಂಟ್ಸ್ ಇದ್ರೆ ಮಾತ್ರ ಅದು ಹಾಕಬೇಕು, ಹಾಗಾಗಿ ಇಲ್ಲದ್ರೆ ಬೆಳೆ ಚೆನ್ನಾಗಿ ಬರೋದಿಲ್ಲ ಅಂತ ಹೇಳ್ತೇವೆ. ವಾಟ್ ಇಸ್ ನ್ಯೂಟ್ರಿಯೆಂಟ್? Nutrient means that is the element which are essential for survival of both plants and animals. They are called nutrients. Now, in this micronutrients, so sorry, macro and micro, there are two types of there. Macro means very big, micro means small. Macro nutrients means the elements needed in a large amounts are called macronutrients. Example, ಆಕ್ಸಿಜನ್ ಪ್ರತಿಯೊಬ್ಬರಿಗೂ ಬೇಕೇ ಬೇಕು, ಪ್ರತಿ ಸೆಕೆಂಡಿಗೂ ಬೇಕು. ಹೌದಾ? ಆಹಾರವನ್ನು ನೀವು ಒಂದು ದಿವಸದಲ್ಲಿ 3 ಸಾರಿ ತಗೊಳ್ಬೋದು ಮಿನಿಮಮ್. ಮ್ಯಾಕ್ಸಿಮಮ್ ಇದೆ, ಆದರೆ ಮಿನಿಮಮ್ 3 ಸಾರಿ ಅಷ್ಟಿದೆ. ಹಾಗಾಗಿ ಅದಕ್ಕಿಂತ ಹೆಚ್ಚಿಗೆ ಆಕ್ಸಿಜನ್ ಪ್ರತಿ ಸೆಕೆಂಡಿಗೂ ಬೇಕು. ಸೊ ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಆ್ಯಂಡ್ ಫಾಸ್ಫರಸ್. These are the macronutrients. Next is micronutrients. Micronutrients are the elements needed in a small amounts are called micronutrients. Example, boron, cobalt, strontium, zinc, copper. ಇವಿಷ್ಟು ನಮಗೆ ಬೇಕಾಗುವುದು, ಇದೆಲ್ಲ ಬೇಕಾಗ್ತದೆ. ನೆಕ್ಸ್ಟ್ ನ್ಯೂಟ್ರಿಯೆಂಟ್ ಸೈಕಲ್. ಸೈಕಲ್ ಅಂದ್ರೆ ಏನಪ್ಪ? ನ್ಯೂಟ್ರಿಯೆಂಟ್ ಸೈಕಲ್, ಇಟ್ ಮೀನ್ಸ್ ಸೈಕಲ್ ಮೀನ್ಸ್ ಆ್ಯಕ್ಚುಲಿ ಇಟ್ ಸ್ಟಾರ್ಟ್ಸ್ ಫ್ರಮ್ ಒನ್ ಪಾಯಿಂಟ್, ರೀಚಸ್ ಒನ್ ಪಾಯಿಂಟ್, ಅಗೇನ್ ಕಮ್ ಬ್ಯಾಕ್ ಟು ದ ಒರಿಜಿನಲ್ ಪೊಸಿಷನ್. ದಟ್ ಇಸ್ ಸೈಕಲ್. ಫುಡ್ಡಿಂದು ಸೈಕಲ್ ಅಂದ್ರೆ ಏನಪ್ಪ? ಫುಡ್ ಸೈಕಲ್ ಯಾವ ಥರ ಇರ್ತದೆ ಕೇಳಿದ್ರೆ, ನ್ಯೂಟ್ರಿಯೆಂಟ್ಸ್ ಹೇಗಿರ್ತದೆ ಕೇಳಿದ್ರೆ, ಬಯೋಟಿಕ್ ಪ್ರೊಡ್ಯೂಸರಿಂದ ಸ್ಟಾರ್ಟ್ ಆಗಿ ಮತ್ತೆ ತಿರುಗಿ ಪ್ರೊಡ್ಯೂಸರಿಗೆ ಬರಬೇಕು. ಪ್ರೊಡ್ಯೂಸರ್ ಅಂದರೆ ಯಾವುದು? ಗ್ರಾಸ್. ಇದು ಪ್ರೊಡ್ಯೂಸರ್ ಈಸ್ ಪ್ಲ್ಯಾಂಟ್ ಈಸ್ ದ ಪ್ರೊಡ್ಯೂಸರ್, ಗ್ರಾಸ್ ಈಸ್ ಆಲ್ಸೋ ಎ ಪ್ರೊಡ್ಯೂಸರ್. ಹೋಗಿ ಏನಾಗ್ತದೆ, ಎಲ್ಲ ಲೇಯರ್ಸಿಗೂ, ಎಲ್ಲ ಟ್ರಾಪಿಕಲ್ ಲೆವೆಲಿಗೂ ಹೋಗಿ ಫುಡ್ ಮೀನ್ಸ್ ನ್ಯೂಟ್ರಿಯೆಂಟ್ಸ್, ಎನರ್ಜಿ ಟ್ರಾನ್ಸ್ಫರ್ ಆಗಿ ಮತ್ತೆ ತಿರುಗಿ ಪುನಃ ಅಲ್ಲಿಗೆ ಬರುವಂಥದ್ದು. ದಟ್ ಈಸ್ ನ್ಯೂಟ್ರಿಯೆಂಟ್ ಸೈಕಲ್ಸ್. ಹೌ? ಲೆಟ್ ಸಿ ದ್ಯಾಟ್. The cyclic flow of nutrients between the biotic and abiotic components is known as nutrient cycle or biogeochemical cycles. Biological and chemically come to the original position. How? The nutrients enter into the producers. Nutrients ಅಂದರೆ ಭೂಮಿ, ನ್ಯೂಟ್ರಿಯೆಂಟ್ಸ್ ಅಂದರೆ ಗೊತ್ತಾಯ್ತಲ್ಲ, ನ್ಯೂಟ್ರಿಯೆಂಟ್ಸು ಎಲ್ಲ ಈ ನ್ಯೂಟ್ರಿಯೆಂಟ್ಸು ಇಲ್ಲಿ ಸಾಯಿಲ್ನಲ್ಲಿ ಇರುವಂಥದ್ದು. ಸಾಯಿಲ್ ಇರುವಂತಹ ನ್ಯೂಟ್ರಿಯೆಂಟ್ಸಿಂದ ಏನು ಮಾಡ್ತವೆ? ಎಂಟರ್ ಇಂಟು ದ ಪ್ರೊಡ್ಯೂಸರ್. ಪ್ರೊಡ್ಯೂಸರ್ ಯಾವುದು? ಪ್ಲ್ಯಾಂಟ್ಸ್, ಆಲ್ ಟೈಪ್ ಆಫ್ ಪ್ಲ್ಯಾಂಟ್ಸ್, ಗ್ರಾಸ್ ಆ್ಯಂಡ್ ಆಲ್. ಸೊ ದೇ ಸಕ್ ದ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಸಾಯಿಲ್ ಆ್ಯಂಡ್ ದೇ ಗಿವ್ fruits, everything, not only fruit, they think grass, fruit, everything, whatever the basic needs. So it gives the food. So and move through the food chain and ultimately reach the consumer. The bound nutrients of the consumers after death are decomposed and converted into inorganic substances which are readily used up by the plants or producers, and again the cycle starts. ನಾ ಹೇಳಿದಂಗೆ ಏನಾಗ್ತದೆ ಕೇಳಿದ್ರೆ, ಈ ಬೌಂಡ್ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಈಗ ಕನ್ಸ್ಯೂಮರ್ಸ್ ಯಾವುದು? ಈಗ ಹುಲ್ಲನ್ನು ತಿನ್ನುವಂತಹದ್ದೆಲ್ಲ ಫಸ್ಟ್ ಲೇಯರಿಂದ, ಹೌದಾ? ಫುಡ್ ಚೈನ್ ಅದು ಅಲ್ಲಿಂದ ಏನಾಗ್ತದೆ ಕೇಳಿದ್ರೆ, ಫುಡ್ ಚೈನಿಂದ ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್, ಫೋರ್ತ್ ಲೇಯರ್ ಹೋಗಿ ಆಮೇಲೆ ತಿರುಗಿ
ಏನಾಗ್ತದೆ ಈ ಕಡೆ ಲಾಸ್ಟ್ ಸ್ಟೇಜಿಗೆ ಹೋದ್ಮೇಲೆ ಯಾವುದೇ ಇರಲಿ ಅದೇನಾಗ್ತದೆ ಒಂದಲ್ಲ ಒಂದಿನ ಅದಕ್ಕೆ ಅಂತ್ಯ ಇದೆ, ಸಾವಿದೆ. ಪ್ರತಿಯೊಂದು ಜೀವಿಗೆ, ಪ್ರಾಣಿಗೆ, ಪ್ರತಿಯೊಂದು ಜೀವಿಗೂ ಇದೆ ಸಾವು ಹೇಳುವಂಥದ್ದು. ಯಾವುದು ಜೀವಿ ಇದೆಯೋ ಅದಕ್ಕೆಲ್ಲ ಸಾವಿದೆ. ಆದಮೇಲೆ ಏನಾಗ್ತದೆ ಕೇಳಿದ್ರೆ ಅದು ಸಾವಾದಮೇಲೆ ಪುನಃ ಏನಾಗಬೇಕು, ಅದು ಡಿಕಾಂಪೋಸ್ ಆಗಬೇಕು. ಡಿಕಾಂಪೋಸ್ ಆಗೋದು ಏನಿಲ್ಲ, ಹಾಗೆ ಬಿಟ್ಟರೆ ಏನಾಗ್ತದೆ, ಒಂದು ಯಾವುದಾದ್ರು ಒಂದು ಪ್ರಾಣಿ ಸತ್ತರೆ ಏನಾಗ್ತದೆ, ಹಾಗೆ ಬಿಟ್ಟರೆ ಏನಾಗ್ತದೆ, ಕೊಳಿತದೆ. ಕೊಳಿದಂದ್ರೆ ಏನು, ಆ್ಯಕ್ಚುಲಿ ಡಿಕಾಂಪೋಸ್ ಆಗೋದು, ಅಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ ಉತ್ಪತ್ತಿ ಆಗ್ತದೆ. ಆ ಮೈಕ್ರೋ ಆರ್ಗ್ಯಾನಿಸಮ್ ಏನಾಗ್ತದೆ, ಆಮೇಲೆ ಒಂದು ವಾಸನೆ ಯಾವಾಗಲೂ ಇರ್ತದೆ, ಇಲ್ಲ ಒಂದು ಸ್ವಲ್ಪ ದಿನ ಇರ್ತದೆ. ಆಮೇಲೆ ಏನಾಗ್ತದೆ, ಅದು ಏನಾಗ್ತದೆ, ಒಂದು ಮಣ್ಣೊಳಗೆ ಸೇರೋಗ್ತದೆ. ಮಣ್ಣಲ್ಲಿ ಸೇರಿ ಮಣ್ಣಂತೆ ಮಣ್ಣೇ ಆಗ್ತದೆ. ದಟ್ ಈಸ್ ನ್ಯೂಟ್ರಿಯೆಂಟ್ಸ್. ಮೈಕ್ರೋ ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್ ಆಗ್ತದೆ. ಅದು ಮತ್ತೇನಾಗ್ತದೆ, ಮತ್ತೆ ಅದನ್ನು ತಗೊಂಡು ಮತ್ತೆ ಪ್ಲ್ಯಾಂಟು ಬರ್ತದೆ. ಅದರಿಂದ ಮತ್ತೆ ಮತ್ತೆ ಇಲ್ಲಿ ಹೋಗ್ತದೆ, ಎಲ್ಲ ಲೇಯರಿಗೂ ಹೋಗಿ ಮತ್ತೆ ತಿರ್ಗಿ ಅಲ್ಲಿಗೆ ಬರ್ತದೆ. ದಟ್ ಈಸ್ ನ್ಯೂಟ್ರಿಯೆಂಟ್ ಸೈಕಲ್ಸ್ ಕನ್ವರ್ಟೆಡ್ ಇಂಟು ಆರ್ಗಾನಿಸಮ್. ಸೊ ದಿಸ್ ಇಸ್ ದ ಸೈಕಲ್. ನೆಕ್ಸ್ಟ್ ಈಸ್ ಮೇಜರ್ ಯೂನಿಟ್ಸ್ ಲೈಕ್ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಆ್ಯಂಡ್ ನೈಟ್ರೋಜನ್ ಆರ್ cycled again and again between biotic and abiotic components ecosystem. Next, see, this is the actual nutrient cycle. ನೋಡಿ ಇಲ್ಲಿ ಇದು ನ್ಯೂಟ್ರಿಯೆಂಟ್ ಸೈಕಲ್ ಇದೆ. ನೋಡಿ ಇಲ್ಲಿ ಓಷನ್, ಸಮುದ್ರದಿದೆ, ಸಮುದ್ರದಲ್ಲಿ ಏನಾಗ್ತದೆ, ಇಲ್ಲಿ ಮೌಂಟೇನ್ಸ್ ಇದೆ, ಇಲ್ಲಿ ಸ್ನೋ ಇದೆ, ಇಲ್ಲಿ ಸನ್ ಇದೆ. ಈ ಮಧ್ಯ ಏನಾಗ್ತದೆ, ಓಷನ್. ನೋಡಿ ಓಷನ್ ಸಮುದ್ರದಿಂದ ಏನಾಗ್ತದೆ ಕೇಳಿದ್ರೆ ನೀರು ಇವಾಪರೇಷನ್ ಆಗ್ತದೆ. ಇವಾಪರೇಷನ್ ಆಗಿ ಇಲ್ಲಿ ಕ್ಲೌಡ್ ಆಗಿ ಇದು ನೋಡಿ ಆಪರೇಷನ್ ಏನಾಗ್ತದೆ ನೋಡಿ, ಥ್ರೂ ಸಸ್ಯಗಳ ಥ್ರೂ ಆಗ್ತದೆ. ಇದು ಇವಾಪರೇಷನ್ ಆಗ್ತದೆ, ಗಿಡಗಳು ತಗೊಳ್ತವೆ, ಸಸ್ಯಗಳ ಥ್ರೂ ಇವಾಪರೇಷನ್ ಆಗ್ತದೆ. ಆಮೇಲೆ ಕ್ಲೌಡ್ ಆಯಿತು, ಮೋಡ. ಇದೆಲ್ಲ ನಿಮಗೆ ಪ್ರೈಮರಿ ಶಾಲೆಯಲ್ಲಿ ಗೊತ್ತಿದೆ, ಹೌದಲ್ಲ? ಆಮೇಲೆ ತಿರುಗಿ ಮತ್ತೆ ಅಲ್ಲಿಗೆ ಬರ್ತದೆ. ಇದು ಒಂದು ನ್ಯೂಟ್ರಿಯೆಂಟ್ ಸೈಕಲ್. ಸೊ ನೆಕ್ಸ್ಟ್ ಈಸ್ ವಾಟ್ ಈಸ್ ಇಕಲಾಜಿಕಲ್ ಸಕ್ಸೆಷನ್. ಸಕ್ಸೆಷನ್ ಮೀನ್ಸ್ ದ ಎಂಡ್, ಅಲ್ಲ ಸಾರಿ, ರಿಪ್ಲೇಸ್ಮೆಂಟ್. ಈಗ ಯಾವ್ದಾರ ಒಂದು ಒರಿಜಿನಲ್ ಇರ್ತದೆ, ಅದು ಹೋದ್ಮೇಲೆ ಯಾವ್ದು ಬರ್ತದಪ್ಪ ಪ್ಲ್ಯಾಂಟ್ಸು, ಅದು ದಟ್ ಈಸ್ ಸಕ್ಸೆಷನ್. The observed process of change in the species structure of an ecological community over a period of time. So continued. So ecosystems are constantly changing. ಈಗ ಒಂದು ಫಾರೆಸ್ಟ್ ಇದ್ದಂಗೆ ಇರುವುದೇ ಇಲ್ಲ, ಚೇಂಜ್ ಆಗ್ತಾನೆ ಇರ್ತದೆ. ಇವತ್ತು ನೀವು ಇರೋ ಸ್ಪೀಶೀಸು, ಆದರೆ ಲಾಂಗ್ ಟರ್ಮ್ ಫಾರೆಸ್ಟ್ನಲ್ಲಿ ಹೌದು ಲಾಂಗ್ ಟರ್ಮ್ ಚೇಂಜಸ್, ಅನ್ಲೆಸ್ ಇಟ್ ಈಸ್ ಡಿಸ್ಟರ್ಬ್ಡ್ ಬೈ ಹ್ಯೂಮನ್ ಆರ್ ಆಂಥ್ರೋಪೋಜೆನಿಕ್ ಪ್ರೆಷರ್. ಚೇಂಜ್ ಆಗಬೇಕು ಅಂದರೆ ಈಗ ಒಬ್ಬ ಮನುಷ್ಯ ಒಂದು ಫುಲ್ ಒಳ್ಳೆ ಚೆನ್ನಾಗಿರುವಂತಹ ಫಾರೆಸ್ಟನ್ನು ಹೋಗಿ ಫುಲ್ ಕಡ್ದು ಹಾಕಿರೋ ಮನುಷ್ಯ ಅಂತ, ಆವಾಗ ಇಮಿಡಿಯೇಟ್ ಏನಾಗ್ತದೆ, ಈಗೇನು ಕಡ್ದ ಮರ ಅದೇ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬೇರೆ ಸ್ಪೀಶೀಸ್ ಬರ್ತದೆ. ದಟ್ ಈಸ್ ಸಕ್ಸೆಷನ್. ಒಂದಾದ್ಮೇಲೆ ಒಂದು ಬರುವಂಥದ್ದು, ಅದು ಹೋದ್ಮೇಲೆ ಮತ್ತೊಂದು ಬರುವಂಥದ್ದು. ದಟ್ ಈಸ್ ಈಕೋಸಿಸ್ಟಮ್ ಕಾನ್ಸ್ಟೆಂಟ್ಲಿ ಚೇಂಜಿಂಗ್. ಇಕಲಾಜಿಕಲ್ ಸಕ್ಸೆಷನ್ ಈಸ್ ಎ ಗ್ರ್ಯಾಜುವಲ್ ಪ್ರೊಸೆಸ್ ಆಫ್ ಚೇಂಜ್ ಆ್ಯಂಡ್ ರಿಪ್ಲೇಸ್ಮೆಂಟ್ ದ ಟೈಪ್ ಆಫ್ ಸ್ಪೀಶೀಸ್ ಇನ್ ಎ ಕಮ್ಯುನಿಟಿ. ಈಚ್ ನ್ಯೂ ಕಮ್ಯುನಿಟಿ ಮೇಕ್ಸ್ ಇಟ್ ಹಾರ್ಡರ್ ಫಾರ್ ಪ್ರೀವಿಯಸ್ ಕಮ್ಯುನಿಟಿ ಟು ಸರ್ವೈವ್. ನೆಕ್ಸ್ಟ್, ecological section definition. The biotic communities are dynamic in nature. Biotic ಅಂದರೆ ಜೀವ ಇರೋದೆಲ್ಲ, ಏನಾಗ್ತದೆ ಕಮ್ಯುನಿಟಿ ಆರ್ ಡೈನಾಮಿಕ್. ಡೈನಾಮಿಕ್ ಅಂದರೆ ಚೇಂಜ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಅದು ಡೈನಾಮಿಕ್. ಯಾವಾಗಲೂ ಡೈನಾಮಿಕ್ ಇನ್ ನೇಚರ್ ಆ್ಯಂಡ್ ಚೇಂಜ್ ವಿತ್ ದಿ ಪ್ಯಾಸೇಜ್ ಆಫ್ ಟೈಮ್, ಬದಲಾಗ್ತಾ ಇದೆ ಅಂತ ಆಗ್ತದೆ. ಸೊ ದ ಸಕ್ಸೆಸ್ ರಿಪ್ಲೇಸ್ಮೆಂಟ್ ಆಫ್ ಕಮ್ಯುನಿಟೀಸ್ ಹೇಳಿದಾಗೆ, ಕಮ್ಯುನಿಟಿ ಅಂದರೆ ಹೇಳಿದಲ್ಲ, ಕಮ್ಯುನಿಟಿ ಮೀನ್ಸ್ ಗ್ರೂಪ್ ಆಫ್ ಸ್ಪೀಶೀಸ್. ಗ್ರೂಪ್ ಆಫ್ ಸ್ಪೀಶೀಸು ಏನಾಗಬೇಕು, ರಿಪ್ಲೇಸ್ಮೆಂಟ್ ಇನ್ ಆನ್ ಏರಿಯಾ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈಸ್ ನೋನ್ ಆಸ್ ಇಕಲಾಜಿಕಲ್ ಸಕ್ಸೆಷನ್. ಬೋತ್ ಬಯೋಟಿಕ್ ಆ್ಯಂಡ್ ಅಬಯೋಟಿಕ್ ಕಂಪೋನೆಂಟ್ಸ್ ಆರ್ ಇನ್ವಾಲ್ವ್ಡ್ ಇನ್ ಸಚ್ ಎ ಚೇಂಜ್. ಬಯೋಟಿಕ್ಕು ಚೇಂಜ್ ಆಗ್ತದೆ ಮತ್ತು ಅಬಯೋಟಿಕ್ಕು ಕಂಪೋನೆಂಟ್ಸು ಚೇಂಜ್ ಆಗ್ತದೆ. ಇವತ್ತು ಇದು ಕೆರೆ, ಇವತ್ತಿನ ಒಂದು ಕೆರೆಯಲ್ಲಿ ಎಷ್ಟು ದೊಡ್ಡದಿದೆಯೋ, ಇನ್ನು 10 ವರ್ಷ ಮೇಲೆ ಈ ಕೆರೆ ಇನ್ನೂ ಸಣ್ಣದಾಗ್ಬೋದು ಅಥವಾ ಇನ್ನೂ ದೊಡ್ಡದು ಆಗ್ಬೋದು. ದೊಡ್ಡದಾಗೋ ಸಾಧ್ಯತೆ ಕಡಿಮೆ ಇದೆ, ಯಾಕಂದರೆ ಮಳೆ ಅವಲಂಬಿಸಿದೆ. ಮಳೆಯನ್ನು ಹೆಚ್ಚಾದ ಹಾಗೆ ಕೊರೆಯಲ್ಲಿ ನೀರು ತುಂಬಿ ಜಾಸ್ತಿ ಆಗ್ಬೋದು, ಅದು ಬದಲಾವಣೆ ಆಗ್ಬೋದು. ಕೆರೆ ಇಲ್ಲದೆ ಹೋಗ್ಬೋದು, ನೆಲ ಆಗ್ಬೋದು, ನೀರು ಕಂಪ್ಲೀಟ್ ಆಗಿ ಬ್ಯಾರಲ್ ಲ್ಯಾಂಡ್ ಆಗ್ಬೋದು. ಸೊ ದಟ್ ಇಸ್ ಎ ಚೇಂಜ್. ದಿಸ್ ಈಸ್ ಸಕ್ಸೆಷನ್. ದಟ್ ಈಸ್ ಅಬಯೋಟಿಕ್ ಕಂಪೋನೆಂಟ್. ಪಾಂಡ್ ಆರ್ ಇನ್ವಾಲ್ವ್ಡ್ ಇನ್ ಸಚ್ ಚೇಂಜ್. ಸಕ್ಸೆಷನ್ a community controlled phenomenon which results due to the action and coaction on living organisms. ಈಗ ಇದು ಬದಲಾವಣೆ ಹೆಂಗೆ ಆಗ್ತದೆ ಕೇಳಿದ್ರೆ, ಈ ಯಾವುದೇ ಇಲ್ಲಿ ಬಯೋಟಿಕ್ಕು ಅಬಯೋಟಿಕ್ಕು, ಇದು ಸಕ್ಸೆಷನ್ ಆಫ್ ಎ ಕಮ್ಯುನಿಟಿ ಕಂಟ್ರೋಲ್ಡ್ ಫಿನಾಮಿನನ್ ವಿಚ್ ರಿಸಲ್ಟ್ಸ್ ಡ್ಯೂ ಟು ದ ಆ್ಯಕ್ಷನ್ ಆ್ಯಂಡ್ ಕೋಆ್ಯಕ್ಷನ್ ಆಫ್ ದ, ಈ ಮನುಷ್ಯನಿಂದಲೇ ಆಗುವಂಥದ್ದು ಇದು ಅಂತ ಅವ್ರು ಹೇಳೋದು, ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಡ್ಯೂರಿಂಗ್ ಸಕ್ಸೆಷನ್ ಚೇಂಜಸ್ ಆಕರ್ ಬೋತ್ ಇನ್ ಪ್ಲಾಂಟ್ ಆ್ಯಂಡ್ ಎನಿಮಲ್ ಕಮ್ಯುನಿಟೀಸ್, ಎಲ್ಲದರಲ್ಲೂ ಆಗ್ತದೆ, ಪ್ಲಾಂಟ್ ಮತ್ತು ಎನಿಮಲ್ಸು. ದ ಪ್ಲಾಂಟ್ ಸಕ್ಸೆಷನ್ ಈಸ್ ಈಸಿಲಿ ವಿಸಿಬಲ್. ಪ್ಲಾಂಟ್ ಸಕ್ಸೆಷನ್ ಈಸಿಲಿ ವಿಸಿಬಲ್ ಅಂದರೆ ಕಾಣ್ತದೆ. ಈಗ ಒಂದು ಏರಿಯಾದಲ್ಲಿ ತಗೊಳ್ಳಿ, ನಿಮ್ಮ ಮನೆ ಹತ್ತಿರ ಯಾವುದೊಂದು ಬೆಟ್ಟನೋ ಅಥವಾ ಫಾರೆಸ್ಟ್ ಇದೆ ಅಂತ ತಿಳ್ಕೊಳ್ಳಿ, ಅಲ್ಲಿ ಈಗ ಯಾವುದೋ ಒಂದು ಸ್ಪೀಷೀಸ್ ನೋಡಿರ್ತಾರೆ, ಸಣ್ಣಿರುವಾಗ ಯಾವುದೋ ಇರ್ತದೆ, ಅದು ಆಮೇಲೆ ಏನಾಗ್ತದೆ ಕೇಳಿದ್ರೆ ಅದಕ್ಕೊಂದು ಲೈಫ್ ಇದೆ,
ಈವನ್ ಪ್ಲಾಂಟ್ಸಿಗೂ ಲೈಫ್ ಇದೆ. ಅದು ಹೋದ್ಮೇಲೆ ಏನಾಗ್ತದೆ ಕೇಳಿದ್ರೆ ಆ ಮರ ಅಲ್ಲಿ ಬರುವುದಿಲ್ಲ, ಬೇರೆ ಯಾವುದೋ ಸಣ್ಣ ಗಿಡದ ಪಕ್ಕದಲ್ಲಿ ಯಾವುದೋ ಒಂದು ಸಣ್ಣ ಗಿಡ ಬೆಳೀತಾ ಇರ್ತದೆ, ಅದು ದೊಡ್ಡ ಆಗ್ತದೆ. ಈ ದೊಡ್ಡ ಜಾತಿ ಒಂದು ಹೋಯ್ತು, ಯಾವುದೋ ಒಂದು ಜಾತಿ ಇತ್ತು ಅಂತ ಇಟ್ಕೊಳ್ಳಿ. ಸಪೋಸ್ ಒಂದು ಅಶ್ವತ್ಥಗಳನ್ನ ಅಥವಾ ಆಲದ ಮರನ ಯಾವುದೋ ಒಂದು ಇತ್ತು, ಆಲದ ಗಿಡ ಇತ್ತು, ದೊಡ್ಡ ಆಯಿತು, ಏನು ದೊಡ್ಡದಾಗಿ ಮರ ಸತ್ತೋಯ್ತು. ಆಮೇಲೆ ಬಿಡಿದ್ರೆ ಆಲದ ಮರ ಬರುವುದಿಲ್ಲ ಅಲ್ಲಿ. ನೆಕ್ಸ್ಟ್ ಅಲ್ಲಿ ಏನೋ ಬೇರೆ ಯಾವುದೋ ಇರ್ತದೆ, ಸಣ್ಣ ಗಿಡ ಇರ್ತದೆ, ಅದು ದೊಡ್ಡ ಆಗ್ತದೆ, ಆಲದ ಮರ ನಶಿಸಿ ಹೋಗ್ತದೆ. ಈ ನೀವು ಸಣ್ಣದಾಗಿ ಏನು ಮಾಡ್ತೀರಾ, ಆಲದ ಮರನೇ ದೊಡ್ಡದಾಗಿತ್ತು, ಆಮೇಲೆ ಇನ್ನು ಸ್ವಲ್ಪ ವರ್ಷದ ಮೇಲೆ ಆಲದ ಮರ ಬಿಟ್ಟು ಬೇರೆ ಮರ ಬಂತು, ಅದು ರಿಪ್ಲೇಸ್ಮೆಂಟ್ ಅಂದರೆ ಹಾಗೆ ಇಡೀ ಫಾರೆಸ್ಟ್ನಲ್ಲೂ ಹಾಗೆ ಥರ ಆಗ್ತದೆ ಅಂತ ಅದು ನಮಗೆ ಕಾಣುತ್ತದೆ. ದ ಪ್ಲಾಂಟ್ ಸಕ್ಸೆಷನ್ ಈಸ್ ಈಸಿಲಿ ವಿಸಿಬಲ್. ನೆಕ್ಸ್ಟ್ ಟೈಪ್ಸ್ ಆಫ್ ಸಕ್ಸೆಷನ್. ಪ್ರೈಮರಿ ಸಕ್ಸೆಷನ್. ವಾಟ್ ಈಸ್ ಪ್ರೈಮರಿ ಸಕ್ಸೆಷನ್? Succession occurring on previously unoccupied sites such as rock, outcrop or glacial montane is called the primary section. ಅಂದರೆ previously unoccupied sites such as rock. ಈಗ ಕಲ್ಲು ಮೇಲೆ ಯಾವುದೇ ಸ್ಪೀಸೀಸ್ ಇರುವುದಿಲ್ಲ, ಆಮೇಲೆ ಕ್ರಮೇಣ 1000 ವರ್ಷ ಆಗಬೇಕಾಗ್ಬೋದು, 500 ವರ್ಷ ಬೇಕಾಗ್ಬೋದು, ಗೊತ್ತಿಲ್ಲ. ಆದಮೇಲೆ ಏನಾಗ್ತದೆ, ಕಲ್ಲು ಮೇಲೆ ಸ್ಲೋ ಆಗಿ ಮೇಲಿನ ಲೇಯರ್ ಮೇಲೆ ಸಾಯಿಲ್ ಬಂದು ಫಾರ್ಮೇಷನ್ ಆಗಿ ಪ್ಲ್ಯಾಂಟ್ಸು ಬರ್ಬೋದು, ಅಥವಾ ಕಲ್ಲೇ ಮೇಲಿಂದ ಬೇರೆ ಇದರ ರೂಪಾಂತರಗೊಂಡು ಅಲ್ಲಿ ಮಣ್ಣು ಸಾಯಿಲ್ ಬಂದು ಆಮೇಲೆ ಬೇರೆ ಇದಾಗ್ಬೋದು, ಏನಂತ ಪ್ಲ್ಯಾಂಟ್ಸ್ಗಳು ಬರ್ಬೋದು. ದಟ್ ಈಸ್ ಅನ್ಆಕ್ಯುಪೈಡ್ ಸೈಟ್ಸ್ ಸಚ್ ಆಸ್ ರಾಕ್, ಔಟ್ಕ್ರಾಪ್. ಸಿಮಿಲರ್ಲಿ ಔಟ್ಕ್ರಾಪ್ ಆರ್ ಗ್ಲೇಷಿಯಲ್ ಮೊಂಟಾನೆ ಇರೋದಿಲ್ಲ, ಹಾಗೇನೆ ಈಸ್ ಕಾಲ್ಡ್ ಪ್ರೈಮರಿ ಸಕ್ಸೆಷನ್. Secondary succession. Secondary succession, more common type of succession is secondary succession, which occurs where the natural vegetation is destroyed or removed. ಈಗ ಒಂದು ಒಳ್ಳೆ ಹೇಳಿದಾಗೆ, ಒಂದು ಒಳ್ಳೆ ಜಾಗದಲ್ಲಿ ಒಳ್ಳೆ ಫಾರೆಸ್ಟ್ ನೀವನ್ನ ಕಂಪ್ಲೀಟ್ ಕ್ಲೀನ್ ಮಾಡಿದ್ರೆ ಅವಾಗ ಏನಾಗ್ತದೆ, ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್ ಬೈ ದ ಹ್ಯೂಮನ್, ದ ಆಂಥ್ರೋಪೋಜೆನಿಕ್ ಪ್ರೆಷರ್. ಆದರೆ ಆಗ ಬರುವಂಥದ್ದು ಇರ್ತದಲ್ಲ, ಅದೇ ಸೆಕೆಂಡರಿ ಸಕ್ಸೆಷನ್. ಎಕ್ಸಾಂಪಲ್, ದ ಫಾರೆಸ್ಟ್ ಡಿಸ್ಟ್ರಾಯ್ಡ್ ಬೈ ಫೈರ್. ಫೈರ್ ಅಂತ ಹೇಳಿ ಫೈರಿಂದ ಆಗೋದು ಕಡಿಮೆ, ಮನುಷ್ಯನಿಂದನೇ ಆಗ್ತದೆ ಹೆಚ್ಚಾಗಿ. ಆ್ಯಂಡ್ ಎಕ್ಸೆಸಿವ್ ಲಂಬರಿಂಗ್ ಮೇ ಆಕ್ಯುಪೈಡ್. ಲಂಬರಿಂಗ್ ಅದೇ ಚಾಪಿಂಗ್ ಆರ್ ಕಟಿಂಗ್ ದಟ್ ಪ್ಲಾಂಟ್ಸ್ ಮೇ ರೀ ಆಕ್ಯುಪೈಡ್ ಬೈ ಹರ್ಬ್ಸ್ ಇನ್ ದ ಇನಿಷಿಯಲ್ ಸ್ಟೇಜ್. ಹರ್ಬ್ಸ್ ಅಂದರೆ ಸಣ್ಣ ಔಷಧಿ ಗಿಡ, ಸಣ್ಣ ಸಣ್ಣ ಗಿಡ, ಮೋಸಂಬರ್ಜಿಯ, ಆಮೇಲೆ ಏನಂತಾರೆ ಕಾಡರ್ಷ್ಣ, ಅಥವಾ ಇದು ನಿಮ್ಮದು ಪೀಸ್ ಎಂಥ ಸೊಪ್ಪು, ಉರಾಳ ಸೊಪ್ಪು, ಈ ಥರ ಇರ್ತದಲ್ಲ, ತಗಟೆ ಸೊಪ್ಪು, ಹೀಗೆಲ್ಲ ಮದ್ದು ಅದು ಶ್ರಬ್, ಹರ್ಬ್ನಲ್ಲಿ ಬರ್ತದಲ್ಲ, ಅದು ಹರ್ಬು. ಅದಾದಮೇಲೆ ನೆಕ್ಸ್ಟ್ ಏನು ಬರ್ತದೆ ಕಂಡ್ರೆ ಶ್ರಬ್. ಶ್ರಬ್ ಅಂದರೆ ಸ್ವಲ್ಪ ದೊಡ್ಡದು, ಆಮೇಲೆ ಸ್ಮಾಲ್ ಟ್ರೀಸ್, ಆಮೇಲೆ ಒಳ್ಳೆ ಫಾರೆಸ್ಟ್. ಹಾಗೆ ದ reappearance and establishment of community in such area called secondary succession. Next, pioneer species. The plants that invade the bare land initially are called pioneer species. Pioneer species ಅಂದರೆ ಈಗ ಒಂದು ರಾಕ್ ಹೇಳಿದ್ರೆ, ಈಗ ವಾಲ್ಕೆನೋ ಆಯಿತು ಯಾವುದೋ ಜಾಗದಲ್ಲಿ, ವಾಲ್ಕೆನೋ ಆಗಿ ಒಂದು ಫಾರ್ಮೇಷನ್ ಆಯಿತು, ಭೂಮಿ ಫಾರ್ಮೇಷನ್ ಆಯಿತು. ಭೂಮಿ ಫಾರ್ಮೇಷನ್ ಆಗಲ್ಲಿ ಏನೂ ಇರುವುದಿಲ್ಲ, ಫಸ್ಟು ಯಾವುದೇ ಜೀವಿ ಇರುವುದಿಲ್ಲ. ಆವಾಗ ಫಸ್ಟ್ ಯಾವುದೊಂದು ಬರ್ತದೆ, ಕೆಲವು ಆಗಿಂದಾಗಿ ಬರುವುದಿಲ್ಲ. ಸ್ವಲ್ಪ ವರ್ಷ ಆದಮೇಲೆ ಆಫ್ಟರ್ ಸಮ್ ಇಯರ್ಸ್ ದ ಪ್ಲ್ಯಾಂಟ್ಸ್ ವಿಲ್ ಅಪಿಯರ್ ಸ್ಲೋಲಿ. ಆಫ್ಟರ್ ಸೋ ಮೆನಿ ಇಯರ್ಸ್ plants will appear. That is pioneer species. Primary succession. See an example of area which is common community has never lived before would be new lava or rock. New lava ಆಗಬೇಕದು, ರಾಕ್ ಫ್ರಮ್ ಎ ವಾಲ್ಕೆನೋ ದ್ಯಾಟ್ ಮೇಕ್ಸ್ ಎ ನ್ಯೂ ಐಲ್ಯಾಂಡ್. ಇಲ್ಲಿ ಕಾಣ್ತಾ ಇದೆ ನೋಡಿ ನಿಮ್ಗೆ, ಈಗ ಕಲ್ಲಿನಿದೆ, ಅದು ಕಲ್ಲಿನಲ್ಲಿ ಸಣ್ಣ ಏನೋ ಒಂದು ಸಣ್ಣ ಗಿಡ ನಡುವೆ ನೋಡಿ ಏನೋ ಒಂದು ಸಣ್ಣ ಗಿಡ ಮಾಡ್ತಾ ಬಂದಿದೆ, ಅದು ಆ್ಯಕ್ಚುಲಿ ಪೈನರಿ ಸ್ಪೀಷೀಸ್, ಪ್ರೈಮರಿ ಸಕ್ಸೆಷನ್. ನೋಡಿ ಪ್ರೈಮರಿ ಸಕ್ಸೆಷನ್ ಕಂಟಿನ್ಯೂ ಬಿಗಿನ್ಸ್ ಎ ಪ್ಲೇಸ್ ವಿದೌಟ್ ಎನಿ ಸಾಯಿಲ್ ಲೈಕ್ ಸೈಡ್ಸ್ ಆಫ್ ವಾಲ್ಕೆನೋಸ್, ಲ್ಯಾಂಡ್ ಸ್ಲೈಡ್ಸ್, ಫ್ಲಡ್ಡಿಂಗ್. ಇದರಿಂದ ಪ್ರೈಮರಿ ಸಕ್ಸೆಷನ್ ಆಗ್ಬೋದು. ಇಲ್ಲದರಿಂದ ಈಗ ಅಂದರೆ ಇದ್ದ ಜಾಗದಲ್ಲಿ ಒಂದು ವಾಲ್ಕೆನೋ ಅಂದರೆ ಆ್ಯಕ್ಚುಲಿ ಇದು ನಿಮ್ಮದು ಭೂಕಂಪ ಇದೆಲ್ಲ, ಇದು ವಾಲ್ಕೆನೋ ಬರ್ತದಲ್ಲ ಭೂಮಿ ಒಳಗಿಂದ ಬರೋದು, ಲಾವಾರಸ ಹೊರಗೆ ಬಂದು ಸೂಟಾಗಿ ಹೊರಗೆ ಬಂದೆಲ್ಲ ಸುಟ್ಟು ಆಗುವಂಥದ್ದು ಒಂದೇ ಸರಿ ಆಗ್ತದಲ್ಲ ಅದು. ಅಥವಾ ಲ್ಯಾಂಡ್ ಸ್ಲೈಡ್, ಫ್ಲಡ್ ಅಂತ ಗೊತ್ತಿದೆ, ಪ್ರತಿ ವರ್ಷ ಆಗ್ತದಲ್ಲ, ಅದರಿಂದ ಕೆಲವು ನಾಶ ಆಗ್ಬೋದು, ಪ್ರೈಮರಿ ಸಕ್ಸೆಷನ್ ಬರುವಂಥದ್ದು. ಸೊ ಸ್ಟಾರ್ಟ್ ವಿತ್ ದ ಅರೈವಲ್ ಆಫ್ ಲಿವಿಂಗ್ ಥಿಂಗ್ಸ್ ಸಚ್ ಆಸ್ ಲಿಚೆನ್ಸ್. ಲಿಚೆನ್ಸ್ ಅಂದರೆ ಸಣ್ಣ ಗಿಡ ಅಲ್ಲ, ಕಲ್ಲಿನ ಮೇಲೆ ತೋರಿಸಿನಲ್ಲ ಅವೆಲ್ಲ ಹೌದು ಲಿಚೆನ್ಸು. ದಟ್ ಡು ನಾಟ್ ನೀಡ್ ಎನಿ ಸಾಯಿಲ್ ಟು ಸರ್ವೈವ್. ಅವು ಕಲ್ಲು ಮೇಲೆ ಬೆಳೀತದೆ ಲಿಚೆನ್ಸು. ಲಿಚೆನ್ಸೇ ಕೆಲವು ಕಲ್ಲು ಮೇಲೆ ನೀವು ಸಣ್ಣ ಮುಳ್ಳಿನ ಗಿಡ ಅಂತದ್ದು ಎಲ್ಲ ಬರ್ತದೆ ನೋಡಿ, ಅದು ನೋಡಲಿಕ್ಕೆ ಸಣ್ಣಕ್ಕಿರ್ತದೆ, ಎಲೆಲ್ಲ ಐಡೆಂಟಿಫಿಕೇಶನ್ ಮಾಡೋದು ಕಷ್ಟ.
ಕಲ್ಲು ಮೇಲೆ ಬರ್ತದೆ ಅದು, ಅದಕ್ಕೆ ಸಾಯಿಲ್ ಅವಶ್ಯಕತೆ ಇಲ್ಲ, ಅದು ಲಿಚೆನ್ಸ್. ದೇ ಆರ್ ಕಾಲ್ಡ್ ಪಾಯ್ಸನಸ್ ಸ್ಪೀಷೀಸ್. ಅದೇ ಪಾಯ್ಸನಸ್, ಇದು ಪಾಯ್ಸನಸ್ ಸ್ಪೀಷೀಸ್ ಕಾಣ್ತಾ ಇದೆ ನೋಡಿ, ಕಲ್ಲು ಮೇಲೆ ಸ್ವಲ್ಪ ನೀರಿದೆ, ಇದು ನಡುವೆ ಕಲ್ಲಿದೆ, ಅದರಲ್ಲಿ ಏನೋ ಸಣ್ಣಕ್ಕೆ ಬರ್ತಾ ಇದೆ ನೋಡಿ, ಅದು ಲಿಚೆನ್ಸ್. ಪ್ರೈಮರಿ ಸಕ್ಸೆಷನ್. ಸೊ ವೆನ್ ಲಿಚೆನ್ಸ್ ಡೈ ದೇ ಡಿಕಾಂಪೋಸ್ ಆಗಂದ್ರೆ ಇಲ್ಲಿ ಇದು ಫರ್ನ್, ನಮ್ಮಲ್ಲಿ ಕಾಕೆರೆಟ್ಟು ಅಥವಾ ಫರ್ನ್ಸ್, ಇಲ್ಲಿ ಈ ಕಡೆ ನೋಡಿ ಪಾಚಿ ಟೈಪ್ ಇದೆ ನೋಡಿ, ಇಲ್ಲಿ ಈ ಕಡೆ ಇದು ಲಿಚೆನ್ಸೇ, ಇಲ್ಲಿ ಕೆಳಗಡೆ ಇದೆ, ಮೇಲ್ಗಡೆ ಇದೆ. ಮೇಲ್ಗಡೆದು ನಮ್ಮಲ್ಲಿ ಕಾಕೆರೆಟ್ಟು ಅಂತ ಹೇಳ್ತಾರೆ ಅದಕ್ಕೆ ಕನ್ನಡದಲ್ಲಿ, ಅದು ಆ್ಯಕ್ಚುಲಿ ಫರ್ನ್ಸ್, ಅದು ಫರ್ನ್. ಈ ಕಡೆ ಕೆಳಗಡೆ ಇರೋದು ಮಾಸಿಸ್. ಸಿಂಪಲ್ ಪ್ಲಾಂಟ್ಸ್ ಲೈಕ್ ಮಾಸಿಸ್ ಆ್ಯಂಡ್ ಫರ್ನ್ಸ್ ಕ್ಯಾನ್ ಗ್ರೋ ಆನ್ ದಿಸ್ ನ್ಯೂ ಸಾಯಿಲ್. ದ ಸಿಂಪಲ್ ಪ್ಲಾಂಟ್ಸ್ ಡೈ ಆ್ಯಡಿಂಗ್ ಮೋರ್ ಇನ್ಆರ್ಗ್ಯಾನಿಕ್ ಮಟೀರಿಯಲ್. ಹಾಂ, ಏನಾಗ್ತದೆ ಕೇಳಿದ್ರೆ ಸಣ್ಣ ಕುರುಚಲು ಆ ಲಿಚೆನ್ಸ್ ಅಂತ ಗಿಡಗಳು ಮಾಸಿಸ್ ಎಲ್ಲ ಬರ್ತದೆ, ಅದಾದಮೇಲೆ ಅವು ಸತ್ತ ಮೇಲೆ ಏನಾಗ್ತದೆ, ಅದೇ ಏನಾಗ್ತದೆ ಆ್ಯಕ್ಚುಲಿ ನ್ಯೂಟ್ರಿಯೆಂಟ್ ಆಗಿ ಪರಿವರ್ತನೆ ಆಗ್ತದೆ ಭೂಮಿಯಲ್ಲಿ, ಅದ್ರ ಮೇಲೆ ಬಿದ್ದು ರಾಕ್ ಇದೆ ಇಟ್ಕೊಳ್ಳಿ, ರಾಕ್ ಮೇಲೆ ಏನಾಗ್ತದೆ ನ್ಯೂಟ್ರಿಯೆಂಟ್ ಆಗಿ ಮೇಲಿನ ಲೇಯರು ಕನ್ವರ್ಟ್ ಆಗ್ತದೆ, ಆಮೇಲೆ ಸಣ್ಣಗೆ ಪ್ಲಸ್ ಗ್ರಾಸ್ ಬರ್ತಾವಾಗ. ದ ಸಾಯಿಲ್ ಲೇಯರ್ ಥಿಕನ್ಸ್, ಸಾಯಿಲ್ ಲೇಯರ್ ಸ್ವಲ್ಪ ದಪ್ಪ ಆಗ್ತದೆ ಅಂತ ಅರ್ಥ. ಆ್ಯಂಡ್ ಗ್ರಾಸಿಸ್ ಆ್ಯಂಡ್ ಅದರ್ ಪ್ಲಾಂಟ್ಸ್ ಬಿಗಿನ್ ಟು ಟೇಕ್ ಓವರ್. ದೀಸ್ ಪ್ಲಾಂಟ್ಸ್ ಡೈ ಆ್ಯಂಡ್ ದೇ ಆ್ಯಡ್ ಮೋರ್ ನ್ಯೂಟ್ರಿಯೆಂಟ್ಸ್ ಟು ದ ಸಾಯಿಲ್. ಮತ್ತು ಬರುವಂಥ ಗ್ರಾಸ್ ಏನಾಗ್ತದೆ, ಮತ್ತು ಅದು ಸಾಯ್ತದೆ. ಅದು ಸತ್ತಾಗ ಮತ್ತೆ ಏನಾಗ್ತದೆ ನೆಕ್ಸ್ಟು ಗ್ರಾಸ್ ಸತ್ತ ಸಣ್ಣ ಶ್ರಬ್ ಬರ್ತದೆ. ಶ್ರಬ್ ಅಂದರೆ ಸಣ್ಣ ಗಿಡ, ಈ ಹರ್ಬ್ಗಿಂತನೂ ನೆಕ್ಸ್ಟ್ ಶ್ರಬ್. ಹರ್ಬ್ ಆದ ನೆಕ್ಸ್ಟೇ ಸ್ಟೇಜು ಶ್ರಬ್, ಸಣ್ಣ ಸಣ್ಣ ಗಿಡ ಕ್ಯಾನ್ ಸರ್ವೈವ್ ನೌ ಆನ್ ದಿಸ್ ಸಾಯಿಲ್. ದೆನ್ ಇಕಾಲಜಿ. ವಾಟ್ ಈಸ್ ಇಕಾಲಜಿಕಲ್ ಸಕ್ಸೆಷನ್ ಡೆಫಿನೇಷನ್? In an area, one community may be replaced by another community or by series of communities. Thus, progressive replacement of one community by another till the development of stable community. Stable community ಅಂದರೆ ಒಂದು ಸ್ಥಿರವಾದ ಸ್ಥಿತಿ ಬರ್ತದೆ. ಸ್ಥಿರವಾದ ಅಂದರೆ ಏನಾಗ್ತದೆ ಕೇಳಿದ್ರೆ ಎಲ್ಲ ಗಿಡಗಳು ಅಂದರೆ ಫುಲ್ ಫಾರೆಸ್ಟ್ ಏನಾಗ್ತವೆ, ಥಿಕ್ ಫಾರೆಸ್ಟ್ ಆಗ್ತದೆ, ಅವು ಸ್ಟೇಬಲ್ ಕಂಡೀಷನು, ಯಾವುದಲ್ಲಿ ಹುಟ್ಲಿಕ್ಕೆ ಅವಕಾಶ ಇಲ್ಲ, ಹಾಗೇ ಇರ್ತವೆ ಸ್ಟೇಬಲ್. ಒಂದು ಸ್ವಲ್ಪ ವರ್ಷ ಆಗಿರ್ತದೆ, ಅದು ಶಾಶ್ವತ ಅಲ್ಲ, ಅದು ಚೇಂಜ್ ಆಗ್ತದೆ. ಒಂದು 10 ವರ್ಷನ 20 ವರ್ಷನ 50 ವರ್ಷನ ಹಾಗೇ ಇರ್ತದೆ ಒಂದೇ ಟೈಪ್ ಆಗಿ. ಆಮೇಲೆ ಸ್ಲೋಲಿ ಒಂದೊಂದು ಗಿಡ ಸಾಯ್ತಾ ಬರ್ತದೆ, ಓಪನ್ ಆಗ್ತದೆ, ಮತ್ತೆ ರಿಪ್ಲೇಸ್ಮೆಂಟ್ ಆಗ್ತದೆ. ಸ್ಟೇಬಲ್ ಕಂಡೀಷನ್ ಅದು. ಸ್ಟೇಬಲ್ ಕಮ್ಯುನಿಟಿ ಇನ್ ಎ ಪರ್ಟಿಕ್ಯುಲರ್ ಏರಿಯಾ ಈಸ್ ಕಾಲ್ಡ್ ಇಕಲಾಜಿಕಲ್ ಸಕ್ಸೆಷನ್. ಸ್ಟೇಜಸ್ ಆಫ್ ಇಕಲಾಜಿಕಲ್ ಸಕ್ಸೆಷನ್. ಪೈನಿಯರ್ ಕಮ್ಯುನಿಟೀಸ್ ಆಯಿತು, ಹೇಳಾಯಿತು. ದ ಫಸ್ಟ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ವಿಚ್ ಎಸ್ಟಾಬ್ಲಿಷ್ ದೇರ್ ಕಮ್ಯುನಿಟಿ ಇನ್ ದ ಏರಿಯಾ ಆರ್ ಕಾಲ್ಡ್ ಪೈನಿಯರ್ ಕಮ್ಯುನಿಟಿ. Series or serial stage. Serial stage means the various development stages of a community is called series. Community. It is the age group of plants or animals living in an area. Next, type of ecological succession. What are the type of ecological succession? The ecologists recognize two types of ecological succession used on the conditions present at the beginning of the process. See, one is primary succession. What is primary succession? It involves the gradual establishment of biotic communities on lifeless ground. Lifeless ground ಅಂದರೆ ಏನು ಇಲ್ಲದಂತ, ಸಪೋಸ್ ರಾಕ್, ಅದೇ ಪ್ರೈಮರಿ ಸೆಕ್ಷನ್. ನಾವು ಹೇಳಾಗಿದೆ ಇದನ್ನ, ಮತ್ತೊಮ್ಮೆ ಇದೆ ಸ್ವಲ್ಪ ಬೇರೆ ಟೈಪ್ ಇದೆ ಅಷ್ಟೇ, ಮತ್ತೇನಿಲ್ಲ. ಅದೇ ರಾಕ್ ಮೇಲೆ ಯಾವುದೂ ಇಲ್ಲಲ್ಲ, ಲೈಫ್ಲೆಸ್ ಗ್ರೌಂಡ್ ಅಂದರೆ ಅದು ರಾಕ್, ಅಲ್ಲಿ ಯಾವುದೇ ಕಮ್ಯುನಿಟಿ ಇರುವುದಿಲ್ಲ, ಬಯೋಟಿಕ್ ಇರುವುದಿಲ್ಲ ಅದು. ಅದಕ್ಕೆ ಅದರಲ್ಲಿ ಹೈಡ್ರಾರ್ಕ್ ಆರ್ ಹೈಡ್ರೋಸೆರೆ. ಹೈಡ್ರಾರ್ಕ್ ಆರ್ ಹೈಡ್ರೋಸೆರೆ ಮೀನ್ಸ್ ಎಸ್ಟಾಬ್ಲಿಷ್ಮೆಂಟ್ ಸ್ಟಾರ್ಟ್ಸ್ ಇನ್ ಎ ವಾಟರಿ ಏರಿಯಾ ಲೈಕ್ ಪಾಂಡ್ ಆ್ಯಂಡ್ ಲೇಕ್. ಅಂದರೆ ನೀರಿನಲ್ಲೂ ಕೆಳಗಡೆ ಬರ್ತವೆ. ಈ ಪಾಚಿ ಅಂತ ಹೇಳ್ತಿರಲ್ಲ, ನೀರ ಮೇಲೆ ಹಸೂರ ನೀವು ನೋಡಿದಿರ್ಬೋದು. ಸೊ ಭಾಳ ದಿವಸ ನೀರನ್ನು ಬಳಸದೇ ಇದ್ದರೆ ನೀರ ಮೇಲೆ ಹಸೂರ ಪಾಚಿ ಬರ್ತದಲ್ಲ, ಅದು ಆ್ಯಕ್ಚುಲಿ ಗಿಡ ಪ್ಲ್ಯಾಂಟೇ. ಅದು ಪಾಚಿ ನಾವು ಹೇಳೋದು ಹೌದು, ಆದರೆ ಅದು ಪಾಚಿ ಅಲ್ಲ, ಆ್ಯಕ್ಚುಲಿ ಪ್ಲ್ಯಾಂಟ್ ಅದು. ಅದಲ್ಲದೆ ನೀರಿನ ಒಳಗೆ ಏನಿರ್ತದೆ ಕೇಳಿದ್ರೆ ಫೈಟೋಪ್ಲ್ಯಾಂಕ್ಟನ್ ಅಂತ ಗಿಡಗಳಿರ್ತವೆ, ಅದು ನೆಕ್ಸ್ಟ್. ಈಗ ಫೈಟೋಪ್ಲ್ಯಾಂಕ್ಟನ್ನು ನೆಕ್ಸ್ಟ್ ಸ್ಟೇಜೇ ಪಾಚಿ. ಫಸ್ಟ್ ಫೈಟೋಪ್ಲ್ಯಾಂಕ್ಟನ್, ಆಮೇಲೆ ಪಾಚಿ. ಆ ಪಾಚಿ ಅಂದರೆ ಹಸೂರ ಬರುತ್ತೆ, ಹಾಮಸ್ಕುಲು ಅಂತ ಹೇಳ್ತಾರೆ ಕೆಲವು. ಅದು ಎಸ್ಟಾಬ್ಲಿಷ್ಮೆಂಟ್ ಸ್ಟಾರ್ಟ್ಸ್ ಇನ್ ಎ ವಾಟರಿ ಏರಿಯಾ ಲೈಕ್ ಪಾಂಡ್ ಆ್ಯಂಡ್ ಲೇಕ್. ನೆಕ್ಸ್ಟ್ ಈಸ್ ಜೆರಾಕ್ ಆರ್ ಜೆರೋಸೆರೆ ಮೀನ್ಸ್ ಎಸ್ಟಾಬ್ಲಿಷ್ಮೆಂಟ್ ಸ್ಟಾರ್ಟ್ಸ್ ಇನ್ ಎ ಡ್ರೈ ಏರಿಯಾ ಲೈಕ್ ಡೆಸರ್ಟ್ ಆ್ಯಂಡ್ ರಾಕ್. ಈಗ ಮೊದಲು ನೀರೆಲ್ಲ ಬಂತು, ಆಮೇಲೆ ಏನಾಗ್ತದೆ ಸ್ವಲ್ಪ ದಿವಸ ಮೇಲೆ ಈ ಪ್ಲ್ಯಾಂಟ್ಸಲ್ಲಿ ಏನು ಮಾಡ್ತೀವಿ, ನೀರನ್ನು ಸ್ವಲ್ಪ ಭಾಳ ವರ್ಷ ಆದಮೇಲೆ ಏನಾಗ್ತದೆ ಕೇಳಿದ್ರೆ ನೀರು ಕಡಿಮೆ ಆಗ್ತಾ ಬರ್ತದೆ. ನೀರು ಕಡಿಮೆ ಆಗಿ ಆಮೇಲೆ ಅದು ವಾಟರ್ ಅಂದರೆ ಏನಾಗ್ತದೆ, ಒಂದು ನೀರಿಲ್ಲದ ಕೆರೆ ಆಗ್ತದೆ. ಸೊ ಡ್ರೈಡ್, ಇಟ್ ವಿಲ್ ಡ್ರೈ ಆ್ಯಂಡ್
It may about in the form of rock or it may be a form of say soil. So then desert. Then this biotic plants will establish starts. Next secondary succession, I just as explained, it involves establishment of biotic communities in the area where some type of biotic community is already present. Next ಫುಡ್ ಚೈನ್ ಹೇಗಿರುತ್ತೆ ಕೇಳಿದ್ರೆ ಫುಡ್ ಅಂದರೆ ನ್ಯೂಟ್ರಿಯೆಂಟು ಒಂದು ಲೇಯರಿಂದ ಮತ್ತೊಂದು ಲೇಯರ್ಗೆ ಟ್ರಾನ್ಸ್ಫರ್ ಆಗೋದೇ ಫುಡ್ ಚೈನ್. ಸೊ ದೇರ್ ಸೀಕ್ವೆನ್ಸ್ ಆಫ್ ಈಟಿಂಗ್ ಆ್ಯಂಡ್ ಬೀಯಿಂಗ್ ಈಟನ್ ಇನ್ ಆನ್ ಇಕೋಸಿಸ್ಟಮ್ ಈಸ್ ನೋನ್ ಆಸ್ ಫುಡ್ ಚೈನ್. ಅಂದರೆ ಸೀಕ್ವೆನ್ಸ್ ಅಂದರೆ ಗೊತ್ತಿದ್ದಿಲ್ಲ, ಸೀಕ್ವೆನ್ಸ್ ಆಫ್ ಈಟಿಂಗ್ ಆ್ಯಂಡ್ ಬೀಯಿಂಗ್ ಈಟನ್, ಏನು ಯಾವುದೋ ಒಂದು ತಿಂದು. ಸೊ producer is the actually plants, then that is the producer, the grass is or the plant is eaten by some insects or some animals like rabbit, cow, deer, etc. Then this is feeded by the other animals like lion. So that is food chain, eco is known as food chain. So transfer of food energy from the plants through the series of organisms is known as food chain. So when organism die, organism ಅಂದ್ರೆ ಒಂದು ಜೀವಿ, organism ಹೇಳಿದನಲ್ಲ, organism ಒಂದು ಜೀವಿ, when they die they are all ಡಿಕಾಂಪೋಸ್ ಆಗೋದು ಮಣ್ಣಾಗೋದು ಅಂತ. ಸತ್ತು ಏನಾಗ್ತದೆ ನಮ್ಮಲ್ಲಿ ಕೊಳೆತ ಆಮೇಲೆ ಮಣ್ಣಾಗೋದು ಅಂತ ಹೇಳ್ತಲ್ಲ, ಅದು ಡಿಕಾಂಪೋಸ್ಡ್ ಬೈ, ಅದರಲ್ಲಿ ಡಿಕಾಂಪೋಸ್ ಆಗುವಂಥ ಮಣ್ಣಿನ ಸ್ಥಿತಿ ಬರ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಮೈಕ್ರೋ ಆರ್ಗ್ಯಾನಿಸಮ್ ಆರ್ ಬ್ಯಾಕ್ಟೀರಿಯಾ ಆ್ಯಂಡ್ ಫಂಗಿ. ಫಂಗಸ್ ಕೊಳತ್ನಾರೋದು ಬ್ಯಾಕ್ಟೀರಿಯಾ ಆಗಿರ್ತದಲ್ಲಿ, ಫಂಗಿನೂ ಆಗ್ತದೆ ಇಂಟು ನ್ಯೂಟ್ರಿಯೆಂಟ್ ಆ್ಯಂಡ್ ದಟ್ ಕ್ಯಾನ್ ಅಗೇನ್ ಬಿ ಯೂಸ್ಡ್ ಬೈ ದ ಪ್ಲಾಂಟ್. ಮೈಕ್ರೋ ಆರ್ಗ್ಯಾನಿಸಮ್ ಆಗಿ ಅಥವಾ ಬ್ಯಾಕ್ಟೀರಿಯಾ ಕೊಳಿಲಿಕ್ಕೆ ಕಾರಣ ಬ್ಯಾಕ್ಟೀರಿಯಾ ಫಂಗಸೇ, ಅದು ಇರೋದ್ರಿಂದನೇ ಬೆಳೆತು ಅದು ಕೊಳೆತು ಏನಾಗ್ತದೆ ಡಿಕಾಂಪೋಸ್ ಆಗಿ ಮಣ್ಣಾಗಿ ಮತ್ತೆ ಪ್ರೊಡ್ಯೂಸರಿಗೆ ಅನುಕೂಲ ಆಗುವಾಗ ಮಾಡ್ತದೆ. ದಟ್ ಈಸ್ ಅ ನ್ಯೂಟ್ರಿಯೆಂಟ್ ಸೈಕಲ್ into nutrients and can be used by the plants. At each and every transfer, nearly 80 to 90% of the potential energy gets lost. ನೋಡಿ 80 to 90% of the potential energy loss ಆಗ್ತದಂತೆ. Only 10% 10 to 20% is used, gets lost as heat in ರೂಪದಲ್ಲಿ ಲಾಸ್ ಆಗ್ತದೆ. ಈ ಟ್ರಾನ್ಸ್ಫರ್ ಆಗೋ ಎನರ್ಜಿ ಇದೆಯಲ್ಲ, ಟ್ರಾನ್ಸ್ಫರ್ ಆಗಬೇಕಾದ್ರೆ 100% ಆಗೋದಿಲ್ಲ ಅಂತ, ಬಾಕಿದೇನಾಗ್ತದೆ ಹೀಟ್ ರೂಪದಲ್ಲಿ ಹವಿಗೆ ಸೇರ್ತದೆ. A food chain always starts with the plant life and ends with the animal. Food chain ಅಂದರೆ ಸ್ಟಾರ್ಟ್ ವಿತ್ ಪ್ಲಾಂಟ್. ಪ್ಲಾಂಟ್ ಮೀನ್ಸ್ ಪ್ರೊಡ್ಯೂಸರ್ ಇಂದ ಎನಿಮಲ್ಸ್, ಹರ್ಬಿವರ್ಸು, ಕಾರ್ನಿವರ್ಸ್ ಎಲ್ಲ ಹೋಗಿ ಮತ್ತೆ ತಿರುಗಿ ಅದು ಸತ್ತ ಮೇಲೆ ಡಿಕಾಂಪೋಸ್ ಆಗಿ ಮತ್ತೆ ಏನು ಬಂತು ಅದಕ್ಕೆ ಪ್ರೊಡ್ಯೂಸರಿಗೆ ಬಂತು. ದಟ್ ಈಸ್ ಕಾಲ್ಡ್ ಫುಡ್ ಚೈನ್. ಆ್ಯಂಡ್ ಸೊ ಇಟ್ ಸ್ಟಾರ್ಟ್ಸ್ ವಿತ್ ದ ಪ್ಲಾಂಟ್ ಲೈಫ್ ಆ್ಯಂಡ್ ಎಂಡ್ಸ್ ವಿತ್ ದ ಎನಿಮಲ್. ನೆಕ್ಸ್ಟ್ ಹರ್ಬಿವರ್ಸ್ ಮೀನ್ಸ್ ಎನಿಮಲ್ that eat only plants are called herbivores. Carnivore means animals that eat other animals called carnivores. ನೋಡಿ ಇಲ್ಲಿ ಚಿತ್ರ ಅದೇ ಇದೆ ನೋಡಿ, ಮೇಲಿನ ಚಿತ್ರ ನೋಡಿ, ಗ್ರಾಸ್ ಇದೆ, ಗ್ರಾಸ್ ಹಾಪರ್ ತಿಂತದೆ ನೋಡಿ, ಇಲ್ಲಿ ಗ್ರಾಸ್ ಹಾಪರ್ ಇದೆ. ಗ್ರಾಸ್ ಹಾಪರ್ ಅನ್ನ ಇಲ್ಲಿ ಆಕ್ಚುಲಿ ಇಲಿ ಇದೆಯಲ್ಲ ಮೌಸ್, ಇಟ್ ವಿಲ್ ಈಟ್ ಆ್ಯಂಡ್ ದ ಮೌಸ್ ಈಸ್ ಈಟನ್ ಬೈ ಔಲ್. ಆಮೇಲೆ ಔಲ್ ಏನಾಗ್ತದೆ ಕೇಳಿದ್ರೆ ಸ್ವಲ್ಪ ದಿನಕ್ಕೆ ಅದೇ ಔಲು ಸತ್ತ ಮೇಲೆ ಏನಾಗ್ತದೆ ಡಿಕಾಂಪೋಸ್ ಆಗಿ ಮತ್ತೇನಾಗ್ತದೆ ತಿರುಗಿ ಮತ್ತೆ ಇಲ್ಲೇ ಬರ್ತದೆ, ನ್ಯೂಟ್ರಿಯೆಂಟ್ಸ್ ಆಗಿ ಭೂಮಿಯಲ್ಲಿ ಸೇರಿ ಸಾಯಿಲ್ ಆಗಿ ಮತ್ತದು ಪ್ರೊಡ್ಯೂಸರ್ ಅಥವಾ ಗ್ರಾಸಿಗೆ ಬರ್ತದೆ. ಇದು ಫುಡ್ ಚೈನ್. ಇಲ್ಲಿ ಕೆಳಗಡೆ ಅದೇ ಇದೆ ನೋಡಿ, ಇಲ್ಲಿ ಗ್ರಾಸ್ ಇದೆ, ಗ್ರಾಸ್ ಹಾಪರ್, ಸ್ನೇಕ್ ಆ್ಯಂಡ್ ಈಗಲ್. ಸೊ ದೇ ಡಿಕಾಂಪೋಸ್ ಇಂಟು, ಇಲ್ಲಿ ಕೆಳಗಡೆ ನೋಡಿ ಕೆಂಪು ಚಿತ್ರದಲ್ಲಿ ಮಾಡಿದ್ದಾರೆ ನೋಡಿ, ಬ್ಯಾಕ್ಟೀರಿಯಾ, ದೇ ಕನ್ವರ್ಟ್ ಇಂಟು bacteria and hence it converted into micronutrients, that is nutrients, and this nutrients is absorbed by the again grass with along with water. This is the food chain. Important facts in a food chain: each organism obtains energy from one at each level below. So plants are called producers because they create their own food through the photosynthesis. Animals are consumers because they cannot create their own food. They must eat plants or other animals to get energy that they need. So let us this is the idea of food chain, and let us go further.
in the next class. So let us stop here. Thank you.